ಯಾವುದೇ ನಿಜವಾದ ವ್ಯಾಪಾರ ಮಾಡದೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಯು 15 ಲಕ್ಷ ಕೋಟಿ ರೂಪಾಯಿಗಳ ಸುಳ್ಳು ಲೆಕ್ಕವನ್ನ ತೋರಿಸಿ ಭಾರತದ ಹೆಸರನ್ನ ಜಗತ್ತಿನ ಮುಂದೆ ಹಾಳ್ಗೆಡವಿದ ಹೇಗೆ? ಭ್ರಷ್ಟಾಚಾರ ಮಾಡೋದಿಲ್ಲ ಅಂತ ಹೇಳುವಂತ ಮೋದಿ ಸರ್ಕಾರದ ಮೂಗಿನ ನೇರಕ್ಕೇನೆ 99% ನಕಲಿ ಲೆಕ್ಕವನ್ನ ತೋರಿಸಿ ಇಷ್ಟೊಂದು ದೊಡ್ಡ ವಂಚನೆ ನಡೀತಾ ಇದ್ರು ಕೂಡ ತನಿಖಾ ಸಂಸ್ಥೆಗಳು ಇಷ್ಟು ವರ್ಷ ಸುಮ್ಮನೆ ಇದ್ದಿದ್ದು ಯಾಕೆ? ಸ್ವಿಸ್ ಕಂಪನಿಗಳ ಆಡಿಟ್ ವರದಿಗಳನ್ನ ಮರೆಮಾಚಿ 4 ವರ್ಷಗಳಿಂದ ಸೆಬಿಗೆ ಯಾವುದೇ ದಾಖಲೆಯನ್ನ ನೀಡದೆ ಹೂಡಿಕೆದಾರರನ್ನ ರಾಜೇಶ್ ಮೆಹ್ತಾ ಸಹೋದರರು ವಂಚಿಸಿದ್ದು ಹೇಗೆ? ಕಂಪನಿಯ ಶೇರ್ ಬೆಲೆ 70% ಕುಸಿತಾ ಇದ್ರು ಮತ್ತೆ ಅದು ಸುಳ್ಳು ಹೇಳ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಸರ್ಕಾರಿ ಸಂಸ್ಥೆಯಾದ LIC ಸಾರ್ವಜನಿಕರ ಹಣವನ್ನ ಇದರಲ್ಲಿ ಹೂಡಿಕೆ ಮಾಡಿ ನಷ್ಟ ಅನುಭವಿಸಿದ್ದು ಯಾರ ಒತ್ತಡದಿಂದ? ಯಾವುದೇ ಬ್ಯಾಂಕ್ ವ್ಯವಹಾರ ಇಲ್ಲದೇನೆ 11,000 ಕೋಟಿ ರೂಪಾಯಿಗಳ ನಕಲಿ ಚಿನ್ನದ ವ್ಯಾಪಾರವನ್ನ ತೋರಿಸಿರೋದನ್ನ ನೋಡಿದ್ರೆ ಇದು ಕಪ್ಪು ಹಣವನ್ನ ಬಿಳಿ ಮಾಡುವಂತ ಕರಾಳ ದಂಧೆನಾ? ವಿದೇಶಿ ವಿನಿಮಯಗಳ ನೆಪವನ್ನ ಹೇಳ್ತಾ ತನ್ನ ಕಂಪನಿಗಳ ಹಣಕಾಸು ಮಾಹಿತಿಯನ್ನ ಮುಚ್ಚಿಡ್ತಾ ಇರುವಂತಹ ರಾಜೇಶ್ ಮೆಹ್ತಾ ಸೆಬಿಯ ಸಮನ್ಸ್ಗಳಿಗೆ ಉತ್ತರ ನೀಡದೇನೆ ಉದ್ದಟತನ ತೋರುತ್ತಾ ಇರೋದ್ರ ಹಿಂದಿರುವಂತಹ ರಾಜಕೀಯ ಶಕ್ತಿ ಯಾರ್ದು? 2020ರಿಂದ 24ರವರೆಗೆ ಈ ಒಂದು ಮಹಾ ಹಗರಣವನ್ನ ಸ್ವತಃ ಪತ್ತೆ ಹಚ್ಚೋದಕ್ಕೆ ವಿಫಲವಾದ ಸೆಬಿ ಕೊನೆಗೆ 2024ರ ಮಾರ್ಚ್ನಲ್ಲಿ ಸಾಮಾನ್ಯ ಷೇರುದಾರನೊಬ್ಬ ದೂರನ್ನ ನೀಡಿದ ಮೇಲಷ್ಟೇನೆ ಎಚ್ಚರಿಕೆಗೊಂಡಿದ್ದು ಯಾಕೆ? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವು ಇನ್ನೂ ಕೂಡ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.